ಚಿಕ್ಕಮಂಗ್ಳೂರು ಬರಬೇಕಾಯಿತು. ಚಿಕ್ಕಮಂಗ್ಳೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಪ್ರತಿಭಟನೆ ಮಾಡಬೇಕು ಅಲ್ಲಿಂದಲೇ ಅಂತ ಬಂದಿದ್ದೆ ನಾವು. ಆದರೆ ಅಲ್ಲಿ ಡಿ ಡಿಗಳು ಬೇರೆ ಇಲಾಖೆಯಿಂದ ಬಂದಿದ್ದಾರೆ. ಬೇರೆ ಇಲಾಖೆ ಬಂದಿದ್ದರು, ಅವರು ಬಿಲ್ನ ಕರೆಕ್ಟಾಗಿ ಕಳಿಸಿಲ್ಲ, ಇಲ್ಲಿಗೆ ಅಲ್ಲಿ ಹೆಡ್ ಆಫೀಸಿಗೆ ಕಳಿಸಿರೋ ಬಿಲ್ಲ. ಆಗ ಮೊದಲೆಲ್ಲ ಏನಾಗಿತ್ತು, ಇವರೇ ಮಾಡಿ ಇವರೇ ಬಿಲ್ ಮಾಡಿಬಿಡೋರು ಡಿಸ್ಟಿಕ್ ಆಫೀಸಲ್ಲಿ. ಈ ಸರಿ ನಾನು ಹೇಳಿದಲ್ಲ, ಮೊದಲೇ ಹೇಳಿದಲ್ಲ, ನೇರವಾಗಿ ಅಕೌಂಟ್ ಕಮಿಷನರ್ ಆಫೀಸಿಂದ ನಮ್ಮ ಖಾತೆಗೆ ಬರಬೇಕು ಜಮಾ, ಆ ಥರ ಮಾಡಿರೋದ್ರಿಂದ ಇವ್ರು ಬಿಲ್ ಕರೆಕ್ಟಾಗಿ ಕಳಿಸ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿದೆ. ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿ, ಪ್ರೆಸ್ ಮೀಟಲ್ಲೇ ಮಾನ್ಯ ಕಾರ್ಯದರ್ಶಿ ಅವರಿಗೆಲ್ಲ ಫೋನ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ, ಈ ಜಿಲ್ಲೆದು ದುಡ್ಡು ಬಂದಿಲ್ಲ ಅಂತಂದಾಗ ಅವರು ಭರವಸೆ ಕೊಟ್ಟರು, ಇನ್ನು 4 ದಿವಸ ಟೈಮ್ ಕೊಡಿ ಅಂತ ಭರವಸೆ ಕೊಟ್ಟು 2 ಅವರ್ಸಲ್ಲಿ ಆ ಡಿ ಡಿನೇ ಟ್ರಾನ್ಸ್ಫರ್ ಮಾಡಿದ್ರು. AC ಅಸಿಸ್ಟೆಂಟ್ ಕಮಿಷನರ್ಗೆ ಚಾರ್ಜ್ ಕೊಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ. ಅವರು ನಿನ್ನೆಯಿಂದ ಚಾಲನೆ ಕೊಟ್ಟಿದ್ದಾರೆ. ಇನ್ನೊಂದು 3 ದಿವಸದಲ್ಲಿ ಚಿಕ್ಕಮಗಳೂರಿಗೆ ದುಡ್ಡು ಸೇರ್ತದೆ. ಸರ್, ಈಗ 150 ರೂಪಾಯಿಗೆ ರಾಜ್ಯ ಸರ್ಕಾರದ 5 kg ಕೊಡ್ತಾ ಇದಾರಲ್ಲ ಅನ್ನಭಾಗ್ಯ, ಅದ್ರ ಮಾತ್ರ ಬಿಡುಗಡೆ ಆಗಿರೋದು. ಕೇಂದ್ರ ಸರ್ಕಾರದ್ದು NFS ಅದು ಏಪ್ರಿಲ್ ಬಿಡುಗಡೆ ಆಗಿದೆ. ಅದರಿಂದ ಮಾರ್ಚ್ ಫೆಬ್ರವರಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರು ಇನ್ನು 2 ತಿಂಗಳು ಬರಬೇಕು. ಇದು ಇವತ್ತು ನಾಳೆ ಅದನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಅದನ್ನು ಇವರೇ ಮಾಡಬೇಕಿಲ್ಲ, ಯಾರು ಡಿಸ್ಟ್ರಿಕ್ಟ್ ಆಫೀಸರ್ಗಳೇ ಬಿಲ್ ಮಾಡಬೇಕು. ಇಲ್ಲಿವರೆಗೆ ರಾಜ್ಯ ಸರ್ಕಾರದ ಅವ್ರು ಮಾಡಿ ನೇರವಾಗಿ ಅಕೌಂಟ್ ಕಳಿಸಿದ್ದಾರೆ. ಇನ್ನು 1-2 ತಿಂಗಳು ಕೇಂದ್ರ ಸರ್ಕಾರದ ಬಿಲ್ಲ ಇವ್ರು ಮಾಡಿ, ಇಲ್ಲಿ ಮಾಡಿದಾಗ ಏನಾಗ್ತದೆ ಅಂದರೆ ಯಾರೋ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ಸೈನ್ ಹಾಕಬೇಕು, ಗೋಡನ್ ಹತ್ರ ಬಂದರೆ ಸೈನ್ ಮಾಡಿ, ಬೇರೆ ಬೇರೆ ಉದ್ದೇಶ ಅದು, ಅಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೂ ಆಗಲ್ಲ. ಅದರಿಂದ ಲೇಟ್ ಆಗ್ತದೆ. ಅವ್ರು ಡಿ ಡಿ ಬಿಲ್ ಮಾಡಿದ್ಮೇಲೆ DC ಸೈನ್ಗೆ ಹೋಗ್ಬೇಕು. DC ಸಿಗ್ತಾ ಇಲ್ಲ, ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ, ಬೇಕಾದಷ್ಟು ಕೆಲಸ ಅಂತ ಇದು ಸಬೂಬು ಹೇಳ್ತಾರೆ. ಹಂಗಾಗಿ ಲೇಟ್ ಆಗ್ತಿತ್ತಲ್ಲ ಅನ್ನೋ ದೃಷ್ಟಿಯಿಂದ ನಾವು ನೇರವಾಗಿ ಸರ್ಕಾರ ಬಿಡುಗಡೆ ಮಾಡಿದ ದಿವಸನೇ ನಮ್ಮ ಅಕೌಂಟಿಗೆ ಬರಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಒತ್ತಾಯ ಮಾಡಿ 1 ವರ್ಷದ ಒತ್ತಾಯ ಮಾಡಿ ಬಿಡುಗಡೆ ಆಗಿದೆ. ಇನ್ನೊಂದು ವಾರದೊಳಗೆ ಎಲ್ಲ ಯಾವ್ಯಾವ ಬರ್ಬೇಕು ಅಷ್ಟು ಬಿಡುಗಡೆ. ಈಗ ಸುಮಾರು 253 ಕೋಟಿ 5 ತಿಂಗಳು ಕಮಿಷನ್ ಅನ್ನಭಾಗ್ಯ ಯೋಜನೆದು ಬಿಡುಗಡೆ ಆಗಿದೆ. 253 ಕೋಟಿ ಕೇಂದ್ರದಿಂದ 5 kg ಅಕ್ಕಿ ಉಚಿತ. ಹೌದು, ರಾಜ್ಯ ಸರ್ಕಾರ ಅದಕ್ಕೆ ಏನು ಕೊಡಂಗಿಲ್ಲ. ಇಲ್ಲ, ಹೌದು ಸರ್, ಅದಕ್ಕೇನು ಕೊಡಂಗಿಲ್ಲ ರಾಜ್ಯ ಸರ್ಕಾರ. ಎಕ್ಸ್ಟ್ರಾ 5 kg ಕೊಡೋದಕ್ಕೆ ಇವ್ರು ದುಡ್ಡು ಕಟ್ಟಬೇಕು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಿಳಂಬ. ಅದನ್ನ ಸರ್ಕಾರದ ವಿರುದ್ಧ ಮಾಡಿದ್ರೆ ನೀವು ನೇರವಾಗಿ ಚಾಟ್ ಮಾಡ್ತೀರಿ, ಆಮೇಲೆ ನಮ್ಮ ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಇದು ಏನಿದೆ ಅವ್ರು ಭರವಸೆ ಕೊಟ್ಟಿರೋದೇನು, ಕೇಂದ್ರ ಸರ್ಕಾರ ಯಾವ ರೀತಿ ಕೊಡ್ತಾ ಇದೆ. ಈ ಮುಂದಿನ ತಿಂಗಳು 1ನೇ ತಾರೀಕಿಂದ ವಿತರಣೆ ಮಾಡ್ಬೇಕಾದ್ರೆ 25-26ಕ್ಕೆ ಸ್ಟಾಕ್ ರೆಡಿ ಇರ್ತದೆ. ಇವರು 15ನೇ ತಾರೀಕು ಆದ್ಮೇಲೆ ದುಡ್ಡು ಕಟ್ತಾರೆ ಕೇಂದ್ರ ಸರ್ಕಾರಕ್ಕೆ. ಅವ್ರು ದುಡ್ಡು ಕಟ್ಬೇಕಲ್ಲ, ಆ ದುಡ್ಡು ಕಟ್ಟಾದ್ಮೇಲೆ ಅವ್ರು ಯಾರೋ ಕೊಡ್ತಾರೆ, ಅವ್ರು ಅಲ್ಲಿಂದ ಲಿಫ್ಟ್ ಮಾಡಬೇಕು ಎಲ್ಲಿ ಸೆಂಟ್ರ್ ಮಳಿಗೆಗಳಿಗೆ.